ಇವತ್ತು ಮಾಡುವಂತ ಅಡುಗೆಯ ಹೆಸರು ಪ್ಯಾಕೆಟ್ ಸಮೋಸ. ಹೆಸರಿಗೆ ತಕ್ಕಂತೆ ಸಣ್ಣ ಸಣ್ಣ ಗಾತ್ರದ ಸಮೋಸ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಪ್ಯಾಕೆಟ್ ಸಮೋಸ ಮಾಡೋದಿಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಗೋಧಿ ಹಿಟ್ಟು, ಊದಲು ಹಿಟ್ಟು, ಬಟಾಣಿಯನ್ನ ನಾವು ಬೇಯಿಸಿಟ್ಕೊಂಡಿದೀವಿ, ಎಣ್ಣೆ, ಈ ಆಲೂಗಡ್ಡೆಯನ್ನ ನಾವು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀವಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟ್, ಉಪ್ಪು, ಚಿಲ್ಲಿ ಪೇಸ್ಟ್, ಅಜ್ವಾನ, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ, ಆಮ್ಚೂರ್. ಒಂದು ಬೌಲ್ ತಗೊಂಡು ಅದಕ್ಕೆ ಗೋಧಿ ಹಿಟ್ಟು ಸ್ವಲ್ಪ, ಊದಲು ಹಿಟ್ಟು ಅಷ್ಟೇ ಪ್ರಮಾಣದಲ್ಲಿ ಹಾಕೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ 1-2 ಸ್ಪೂನ್ ಎಣ್ಣೆ, ಇದು ಕಾದಿರೋ ಎಣ್ಣೆ 1-2 ಸ್ಪೂನ್ ಹಾಕೋಣ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಅಜ್ವಾನ ಹಾಕೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಓಕೆ, ಊದಲು ಹಿಟ್ಟು ಹಾಗೂ ಗೋಧಿ ಹಿಟ್ಟು ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ನೋಡಿ, ಈ ಶೇಪ್ ಅಲ್ಲಿ. ಓಕೆ, ಇದನ್ನ ಹಂಗೆ ಇಟ್ಟಿರೋಣ ಸೈಡ್ ಅಲ್ಲಿ. ಮತ್ತೆ ಒಂದು ಬೌಲ್ ತಗೊಂಡು ಈ ಬೌಲ್ಗೆ ಆಲೂಗಡ್ಡೆ ಸ್ವಲ್ಪ, ಬೇಯಿಸಿಟ್ಟಿರುವಂತ ಬಟಾಣಿ ಕಾಳು, ಶುಂಠಿ ಪೇಸ್ಟ್, ಆಮ್ಚೂರ್ ಸ್ವಲ್ಪ, ಗರಂ ಮಸಾಲ, ಜೀರಾ ಪೌಡರ್ ಎಲ್ಲವೂ ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್, ಸೊ ಆಮ್ಚೂರ್ ನಾನು ಆಗ್ಲೇ ಹಾಕಿದ್ದೀನಲ್ವಾ, ಹಿಟ್ಟಿಗೆ ಹಾಕಿದ್ದೀನಿ. ಇದು ಚಿಲ್ಲಿ ಪೇಸ್ಟ್, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಈಗ ಮಿಕ್ಸ್ ಮಾಡಿ ರೆಡಿಯಾಗಿದೆ ಹಿಟ್ಟು. ಹಾಗೇನೆ ಸೊ ಸಮೋಸದೊಳಗಡೆ ಇಡುವಂತ ಸ್ಟಫ್ ಕೂಡ ರೆಡಿ ಆಗಿದೆ. ಸಮೋಸ ಲಟ್ಸೋದಿಕ್ಕೆ ಹಿಟ್ಟು ಕೂಡ ರೆಡಿ ಆಗಿದೆ. ಇದನ್ನ ಈ ತರ ಲಟ್ಟಿಸಿದ್ಮೇಲೆ ಇದನ್ನ ಈ ತರ ಸಮ ಪ್ರಮಾಣದಲ್ಲಿ ಕಟ್ ಮಾಡ್ಕೋಬೇಕು. ಚಾಕು ಹೆಲ್ಪ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡು, ಈ ತರ ಕಟ್ ಮಾಡಿದ್ಮೇಲೆ ಇದನ್ನ ಹೀಗೆ ಈ ತರ ಮಾಡಿ ಇಲ್ಲಿ ಕೆಳಗಡೆಯಿಂದ ಲಾಕ್ ಮಾಡಬೇಕು. ಈ ತರ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಈ ತರ ಸ್ಪೇಸ್ ಬರುತ್ತಲ್ಲ, ಈ ಸ್ಪೇಸ್ ಒಳಗಡೆ ನಾವು ಮಾಡಿಟ್ಟಿರುವಂತ ಸ್ಮ್ಯಾಶ್ ಅಥವಾ ಸ್ಟಫ್ ಏನಿದೆ, ಸ್ಮ್ಯಾಶ್ಡ್ ಆಲೂಗಡ್ಡೆ ಮತ್ತೆ ಈ ಬಟಾಣಿ ಕಾಳು ಎಲ್ಲ, ಸೊ ಅದನ್ನ ಈ ತರ ತುಂಬಿಸ್ಬೇಕು ನೋಡಿ. ನಾವು ಹೇಳ್ದಂಗೆ ಇದು ಪ್ಯಾಕೆಟ್ ಸಮೋಸ, ತುಂಬಾ ಸಣ್ಣ ಸೈಜ್ ಅಲ್ಲಿದೆ, ಅದಕ್ಕೆ ಪ್ಯಾಕೆಟ್ ಸಮೋಸ ಅಂತ ನಾವು ಈ ರೆಸಿಪಿಗೆ ಹೆಸರಿಟ್ಟಿದ್ದೀವಿ. ಈಗ ಸಮೋಸ ರೆಡಿ ಆಗಿದೆ, ಇದನ್ನ ಎಣ್ಣೆಗೆ ಬಿಡೋಣ. ಎಣ್ಣೆ ಕಾದಿದೆ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಇದು ಹೆಂಗ್ ಬರುತ್ತೆ ನೋಡೋಣ ಅಂತ. ಕಂದು ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆ ಸಮೋಸ. ನನ್ಗೆ ಈ ಸಮೋಸ ಕಾಯಿಸ್ತಿರ್ಬೇಕಾದ್ರೆ ನನ್ನ ಬಾಯಲ್ಲಿ ನೀರ್ ಬರ್ತಾ ಇದೆ. ಯಾವಾಗ ಇದನ್ನ ತಿಂತೀನಿ ಅನ್ನೋ ತರ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಸಮೋಸ ಆಯ್ತು, ರೆಡಿ ಆಯ್ತು. ಸೊ ವೀಕ್ಷಕರೇ, ನಾನು ಹೇಳ್ದ ಹಾಗೆ ಪ್ಯಾಕೆಟ್ ಸಮೋಸ, ಸಣ್ಣ ಗಾತ್ರದ ಸಮೋಸ ರೆಡಿ ಆಗಿದೆ. ಇದು ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಈ ವಿಧಾನವನ್ನ ನೀವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತಾ, ಇದನ್ನ ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆ ರುಚಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾನೇ ಇರಿ ಸಿರಿ ಮಿಲೆಟ್ ಅವರ ಬೇರೆ ಬೇರೆ ರೀತಿಯ ಅಡುಗೆ ರೆಸಿಪಿಗಳನ್ನ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.